ಎಲ್ಲರಿಗೂ ನಮಸ್ಕಾರ. ಸ್ನೇಹಾನುರಾಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಂಜೆ ಸ್ನ್ಯಾಕ್ಸ್ಗಾಗಿ ಅಥವಾ ನೈಟ್ ಡಿನ್ನರ್ಗೆ ನಾವು ಬ್ರೆಡ್ ಟೋಸ್ಟ್ ಹೇಗೆ ಮಾಡ್ಕೊಳ್ಳೋದು, ಹಾಗೆಯೇ ಟೊಮೆಟೊ ಸೂಪ್ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬ್ರೆಡ್ ಟೋಸ್ಟ್ ಮಾಡೋದಕ್ಕೆ ಬೇಕಾದಂತಹ ಸಾಮಗ್ರಿಗಳು ನೋಡೋಣ. ಮೊದಲನೇದಾಗಿ ಕ್ಯಾರೆಟ್ ಮೇಯ್ನಾಗಿ ಬೇಕಾಗತ್ತೆ. ಒಂದು 4ರಿಂದ 5 ಕ್ಯಾರೆಟ್, ಒಂದು 3 ಈರುಳ್ಳಿ, ಹಾಗೆ ಒಂದು ಕ್ಯಾಪ್ಸಿಕಮ್, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು 3 ಟೊಮ್ಯಾಟೊ ಬೇಕಾಗತ್ತೆ. ಮೊದಲನೇದಾಗಿ ಬನ್ನಿ ಇವಾಗ ಕ್ಯಾರೆಟನ್ನು ತುರ್ಕೊಳ್ಳೋಣ. ತುಂಬ ಪ್ರೆಷರನ್ನು ಬಿಟ್ಟು ಕ್ಯಾರೆಟನ್ನು ತುರಿಯೋಕ್ಕೆ ಹೋಗಬಾರ್ದು, ಆವಾಗ ತುರಿ ದಪ್ಪ ಬರುತ್ತೆ. ಇದೇ ರೀತಿಯಾಗಿ ನಾವು ಎಲ್ಲ ಕ್ಯಾರೆಟನ್ನು ತುರಿದಿಟ್ಕೊಳ್ಳೋಣ. ಒಂದು 4 ಡೇಸಿಂದ ನನಗೆ ಹುಷಾರಿಲ್ದಲೇ ಇದ್ದಿದ್ದ ಕಾರಣ ಯಾವುದೇ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನನ್ನ ವೀಡಿಯೋಸ್ಗಾಗಿ ಕಾಯ್ತಿದ್ರಿ ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಇದುವರೆಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವಿಡಿಯೋ ಇಷ್ಟವಾಯಿತು ಅಂತಂದರೆ ಒಂದು ಲೈಕ್ ಕೊಡಿ, ಹಾಗೆಯೇ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯೂಶ್ವಲಿ ನಾನು ತರಕಾರಿಗಳನ್ನು ಕಟ್ ಮಾಡೋದು ಕಟರ್ನ ಸಹಾಯದಿಂದ, ಆದರೆ ಕಟರ್ನ ನೈಫ್ ಇರುತ್ತಲ್ಲ ಅದರ ಶಾರ್ಪ್ನೆಸ್ ಹೋಗಿಬಿಟ್ಟಿತ್ತು. ಇಲ್ಲಿ ನೋಡಿ, ನಾನು ಅಂಜಲಿ ಕಟರ್ನೇ ಯೂಸ್ ಮಾಡೋದು, ಸುಮಾರು ವರ್ಷಗಳಿಂದ ಇದನ್ನೇ ಯೂಸ್ ಮಾಡ್ತಾ ಇರೋದು. ಹಾಗಾಗಿ ಇದನ್ನು ಶಾರ್ಪ್ ಮಾಡ್ಕೊಳ್ಳೋಣ ಅಂತ ನೋಡಿ, ಇದು ನೈಫ್ ಶಾರ್ಪ್ನರ್. ಇದನ್ನು ನಾನು ಅಮೆಝಾನಿಂದ ಆರ್ಡರ್ ಮಾಡ್ಕೊಂಡಿದ್ದೆ. ಈ ರೀತಿಯಾಗಿ ನೈಫ್ ಶಾರ್ಪ್ನರ್ನ ಇಟ್ಕೊಳ್ಳೋದ್ರಿಂದ ಚಾಕು ಎಲ್ಲ ಮೊಡ್ಡಾಯಿತು ಅಂತಂದರೆ ನಾವು ಮನೇಲೇ ಈ ರೀತಿಯಾಗಿ ಶಾರ್ಪ್ ಮಾಡ್ಕೊಳ್ಬೋದು. ಈ ನೈಫ್ ಶಾರ್ಪ್ನರ್ನ ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ನೋಡಿ ಎಷ್ಟು ಶಾರ್ಪ್ ಆಗ್ತಾ ಇದೆ ಅಂತ. ಯಾವುದೇ ಚಾಕುನ ನಾವು ಇದನ್ನು ಬಳಸ್ಕೊಂಡು ಶಾರ್ಪ್ ಮಾಡ್ಬೋದಾಗಿದೆ. 3 ಸ್ಟೆಪ್ಸ್ ಇರುತ್ತೆ ನೋಡಿ, ಇದರಲ್ಲಿ 3 ಸೆಕ್ಷನ್ಸ್ ಇದೆಯಲ್ವಾ, ಆ 3 ಸೆಕ್ಷನಲ್ಲೂ ನಾವು ಈ ರೀತಿಯಾಗಿ ಸ್ಲೈಡ್ ಮಾಡ್ಕೊಳ್ಬೇಕಾಗತ್ತೆ ಚಾಕುನ. ಆವಾಗ ಚಾಕು ತುಂಬಾ ಶಾರ್ಪ್ ಆಗಿಬಿಡುತ್ತೆ. ಬನ್ನಿ ಇವಾಗ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಕಟರ್ನ ಬ್ಲೇಡ್ ಎಷ್ಟು ಶಾರ್ಪ್ ಆಗಿದೆ ಅಂತ. ನೈಫ್ ಶಾರ್ಪ್ನರ್ನ ಯೂಸ್ ಮಾಡಿಕೊಂಡು ನಾವು ಶಾರ್ಪ್ ಮಾಡ್ಕೊಂಡಿದ್ವಲ್ಲ, ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅದು ಮನೇಲಿರೋದ್ರಿಂದ. ಹಾಗೆ ತರಕಾರಿಗಳನ್ನು ಕಟ್ ಮಾಡೋದಕ್ಕೆ ಈ ಕಟರ್ನ ಬಳಸೋದ್ರಿಂದ ತುಂಬಾ ಬೇಗ ಆಗೋಗುತ್ತೆ ಚಾಪಿಂಗ್ ಎಲ್ಲ ತರಕಾರಿಗಳೂ ಅಷ್ಟೇ. ಚಾಪಿಂಗ್ ಬೋರ್ಡ್ ಆ್ಯಂಡ್ ನೈಫ್ಗೆ ಕಂಪೇರ್ ಮಾಡಿದರೆ ಈ ಕಟರಲ್ಲಿ ನಾವು ಬೇಗನೆ ತರಕಾರಿನ ಕಟ್ ಮಾಡ್ಬೋದು. ನಂತರ ಇವಾಗ ಹಸಿಮೆಣಸಿನ್ಕಾಯಿಯನ್ನು ನೋಡಿ ಈ ರೀತಿಯಾಗಿ ರೌಂಡಾಗಿ ಕಟ್ ಮಾಡ್ಕೊಳ್ಬೇಕು, ಆವಾಗ ತುಂಬಾ ಚೆನ್ನಾಗಿರುತ್ತೆ. ಬೇಕರಿಯಲ್ಲಿ ಸಿಗುವಂತಹ ಟೋಸ್ಟಲ್ಲೂ ಇದೇ ರೀತಿಯಾಗಿ ಕಟ್ ಮಾಡಿರ್ತಾರೆ, ನೋಡಿರ್ಬೋದು ನೀವು. ಬನ್ನಿ ಇವಾಗ ಕ್ಯಾಪ್ಸಿಕಮನ್ನು ಕಟ್ ಮಾಡ್ಕೊಳ್ಳೋಣ. ಇದರೊಳಗಿರುವಂತಹ ಬೀಜನ ತೆಕ್ಕೊಳ್ಳೋಣ ಫಸ್ಟು. ನೋಡಿ ಇವಾಗ ಇದನ್ನು ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡ್ಮೇಲೆ ಇದನ್ನು ಚಿಕ್ಕದಾಗಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಕೊನೆಯದಾಗಿ ಟೊಮೆಟೊನ ಕೂಡ ಚಿಕ್ಕದಾಗಿ ನಾವು ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿಗಳನ್ನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ, ಹಾಗೆ ತುರಿದಿರುವಂತಹ ಕ್ಯಾರೆಟ್. ಬನ್ನಿ ಇವಾಗ ಟೋಸ್ಟ್ಗೆ ಬೇಕಾದಂತಹ ಪಲ್ಯನ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಹಾಗೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದು ಕಾಯಬೇಕು. ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗತ್ತೆ. ಹಾಗೆ ಇದು ಕಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋ ಅವಶ್ಯಕತೆ ಏನಿಲ್ಲ. ಮೊದಲನೇದಾಗಿ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ
ಹಸಿಮೆಣಸಿನ್ಕಾಯಿನ ರೌಂಡಾಗಿ ಹೆಚ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಟೋಸ್ಟು ಹಾಗೆ ಸೂಪನ್ನು ಎಲ್ಲ ಮನೇಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ದಿಯಾಗೂ ಇರುತ್ತೆ, ಹಾಗೆ ನಾವು ಮನೇಲೇ ಮಾಡಿದ್ವಿ ಅಂತ ಅನ್ನೋ ಖುಷಿ ಕೂಡ ಇರುತ್ತೆ. ಈಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಇದೆಲ್ಲ ತುಂಬ ಚೆನ್ನಾಗಿ ಬೇಯಬೇಕಾಗತ್ತೆ. ಹಾಗೆ ಚಿಟಿಕೆ ಸಕ್ಕರೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸಕ್ಕರೆನ ನಾವು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಕ್ಯಾರೆಟಿನ ಕಲರ್ ಡಿಮ್ ಆಗೋದಿಲ್ಲ. ಇಲ್ಲ ಅಂತಂದರೆ ಅದೊಂಥರ ಲೈಟ್ ಆರೆಂಜ್, ಒಂಥರ ಪೇಲ್ ಕಲರ್ ಆಗೋಗುತ್ತೆ. ಸಕ್ಕರೆ ಹಾಕೋದ್ರಿಂದ ಅದು ಆರೆಂಜ್ ಕಲರ್ ಹಾಗೇ ಮೇಂಟೈನ್ ಆಗುತ್ತೆ. ನಂತರ ಕ್ಯಾಪ್ಸಿಕಮ್ಮನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಟೊಮೆಟೊನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಬೇಗ ಬೇಯೋದ್ರಿಂದ ಟೊಮೆಟೊನ ಕೊನೆಯಲ್ಲಿ ಹಾಕೊಳ್ಳಿ. ಇದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಅರಿಶಿನ, ಚಿಟಿಕೆ ಅರಿಶಿನ ಹಾಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಹಾಗೆ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ, ಮೆಣಸಿನ್ಕಾಯಿಯನ್ನು ಕೂಡ ಹಾಕಿರೋದ್ರಿಂದ ಖಾರದ ಪುಡಿ ಜಾಸ್ತಿ ಬೇಕಾಗೋದಿಲ್ಲ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಬೇಯಬೇಕಾಗತ್ತೆ ಎಲ್ಲದು. ಈಗ ಪಲ್ಯ ರೆಡಿಯಾಗಿದೆ. ಬನ್ನಿ ಟೋಸ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಹಂಚಿನ ಮೇಲೆ 2 ಬ್ರೆಡ್ ಪೀಸ್ಗಳನ್ನು ಇಟ್ಕೊಂಡು ತುಪ್ಪನ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ 2 ಸೈಡು. ನಂತರ ಚೆನ್ನಾಗಿ 2 ಸೈಡನ್ನು ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಅದರ ಮೇಲೆ ಟೊಮೆಟೊ ಸಾಸ್ ಅಥವಾ ಕೆಚಪ್ ನಿಮ್ಗೆ ಯಾವುದು ಇಷ್ಟ ಬರುತ್ತೋ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಈಗ ಅದರ ಮೇಲೆ ನಾವು ತಯಾರು ಮಾಡಿಟ್ಕೊಂಡಿರುವಂತಹ ಕ್ಯಾರೆಟ್ ಪಲ್ಯನ ಹಾಕ್ಕೊಳ್ಬೇಕಾಗತ್ತೆ. ಪಲ್ಯನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಳ್ಳಿ. ಈ ರೀತಿ ರೋಸ್ಟ್ ಆದಂತಹ ಬ್ರೆಡ್ ಟೋಸ್ಟನ್ನು ಈ ರೀತಿಯಾಗಿ ಕಟ್ ಮಾಡಿ ಸರ್ವ್ ಮಾಡಿದರೆ ಆಯಿತು. ನಮ್ಮ ಬ್ರೆಡ್ ಟೋಸ್ಟ್ ರೆಡಿಯಾಗಿದೆ. ತುಂಬ ಸ್ವಾದಿಷ್ಟಕರವಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗಂತೂ. ಬನ್ನಿ ಇವಾಗ ಜೊತೆಗೆ ಟೊಮ್ಯಾಟೊ ಸೂಪನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾದ ಸಾಮಗ್ರಿಗಳೇನು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಟೊಮೆಟೊ ಸೂಪಿಗೆ ಮೊದಲನೇದಾಗಿ 1-2 ಕ್ಯಾರೆಟ್ ಬೇಕಾಗತ್ತೆ. ಹಾಗೆ 3 ಟೊಮ್ಯಾಟೊ, 1 ಈರುಳ್ಳಿ, ಕಾರ್ನ್ಫ್ಲೋರ್ ಸ್ವಲ್ಪ, ಹಾಗೆ ಬೆಣ್ಣೆ ಬೇಕಾಗತ್ತೆ, ಪೆಪ್ಪರ್ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸಕ್ಕರೆ, 1-2 ಲವಂಗ, ಹಾಗೆ 1 ಪೀಸ್ ಚಕ್ಕೆನೂ ಬೇಕಾಗತ್ತೆ. ನೋಡಿ, ಇಷ್ಟು ಸಾಮಗ್ರಿಗಳು ನಮ್ಮ ಟೊಮೆಟೊ ಸೂಪ್ ಮಾಡೋದಕ್ಕೆ ಬೇಕಾಗತ್ತೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ಇದು ಟೊಮೆಟೊ ಸೂಪ್. ಮೊದಲನೇದಾಗಿ ಒಂದು ಪ್ಯಾನ್ನಲ್ಲಿ ಬಟರನ್ನು ಹಾಕ್ಕೊಳ್ಬೇಕಾಗತ್ತೆ. ಇದು ಕರಗಬೇಕು. ಕರಗಿದ ನಂತರ ಫಸ್ಟಿಗೆ ಚಕ್ಕೆ ಲವಂಗನ ಹಾಕ್ಕೊಳ್ಳಿ. ಆ ವಿಡಿಯೋ ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಮೊದಲನೇದಾಗಿ ಚಕ್ಕೆ ಲವಂಗ ಹಾಕ್ಕೊಳ್ಬೇಕು. ನಂತರ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ನೋಡಿ ಈ ರೀತಿಯಾಗಿ ಹೆಚ್ಚಿಟ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿನ ನೀವು ಸ್ವಲ್ಪ ದೊಡ್ಡದಾಗೂ ಕೂಡ ಹೆಚ್ಚಿಟ್ಕೊಳ್ಬೋದು, ಯಾಕೆಂದರೆ ನಾವು ಗ್ರೈಂಡ್ ಮಾಡ್ಕೋತೀವಿ. ಬಟ್ ಈ ರೀತಿಯಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಅಷ್ಟೇ. ಹಾಗೆ ನಂತರ ಟೊಮೆಟೊನ ಕೂಡ ಈ ರೀತಿಯಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಕ್ಯಾರೆಟನ್ನು ಈ ರೀತಿಯಾಗಿ ಚಿಕ್ಕ ಸ್ಲೈಸ್ಗಳಾಗಿ ಮಾಡಿಕೊಂಡು ನಾವು ಹಾಕೊಳ್ಳೋದ್ರಿಂದ ಕ್ಯಾರೆಟ್ ಕೂಡ ಬೇಗನೆ ಬೇಯುತ್ತೆ. ಈಗ ಕ್ಯಾರೆಟನ್ನು ಕೂಡ ಪ್ಯಾನಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದು ಚೆನ್ನಾಗಿ ಬೇಯಬೇಕು. ಇದು ಒಂದು 2 to 3 ಮಿನಿಟ್ಸ್ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲದನ್ನು ಹಾಕಿಬಿಟ್ಟು. ಈಗ 2 ಗ್ಲಾಸಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ.
ಈಗ ಕುಕ್ಕರ್ ಮುಚ್ಚುಳನ ಮುಚ್ಚಿಬಿಟ್ಟು ಒಂದೆರಡು ವಿಷಲ್ ಕುಗ್ಸ್ಕೋಬೇಕಾಗತ್ತೆ. ಈಗ ಕುಕ್ಕರ್ ಆರಿದ ಮೇಲೆ ನೋಡಿ, ಈ ಮಿಶ್ರಣವನ್ನು ನಾವು ಒಂದು ಜರಡಿಯಲ್ಲಿ ಈ ರೀತಿಯಾಗಿ ಸೋಸೋದ್ರಲ್ಲಿ ಹಾಕ್ಕೊಂಡ್ಬಿಟ್ಟು ಅದನ್ನು ಸಪ್ರೇಟ್ ಮಾಡ್ಕೋಬೇಕು, ನೀರು ಹಾಗೆಯೇ ಟೊಮ್ಯಾಟೊ ಇದನ್ನೆಲ್ಲ. ನಂತರ ಬೆಂದಿರುವ ಟೊಮ್ಯಾಟೊ, ಕ್ಯಾರೆಟ್ ಹಾಗೆ ಈರುಳ್ಳಿನ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಗ್ರೈಂಡ್ ಮಾಡೋಕ್ಕೂ ಮುಂಚೆ ಇದು ಆರಿರಬೇಕು ಚೆನ್ನಾಗಿ, ನಂತರ ಗ್ರೈಂಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮಿಕ್ಸಿ ಜಾರಿನ ಮುಚ್ಚಳ ಹಾರಿಬಿಡತ್ತೆ ಆರಿಲ್ಲ ಅಂತಂದರೆ. ಈಗ ನೋಡಿ, ಮಿಕ್ಸಿ ಮಾಡ್ಕೊಂಡಿರುವಂತಹ ಮಿಶ್ರಣವನ್ನು ನಾವು ಈ ರೀತಿಯಾಗಿ ಸೋಸೋದ್ರಲ್ಲಿ ಹಾಕ್ಕೊಂಡ್ಬಿಟ್ಟು ಅದರ ನೀರು ನಾವು ಆವಾಗಲೇ ಸೋಸ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದನ್ನೇ ನೀರನ್ನು ಬಳಸ್ಕೊಂಡು ನಾವು ನೋಡಿ ಮತ್ತೆ ಈ ಮಿಶ್ರಣದೊಂದಿಗೆ ಸೇರಿಸ್ಕೊಂಡು ನೀಟಾಗಿ ಜರಡಿ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ನೋಡಿ, ನೀಟಾಗಿ ಫಿಲ್ಟರ್ ಆಗಬೇಕದು. ನೋಡಿ, ಇವಾಗ ಚೆನ್ನಾಗಿ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಾರ್ನ್ಫ್ಲೋರ್ ಸ್ಲರಿನ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದೆರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಒಂದು ಬಟ್ಲಲ್ಲಿ ತಗೊಂಡ್ಬಿಟ್ಟು ನೀರನ್ನು ಆ್ಯಡ್ ಮಾಡಿ ಅದು ಗಂಟಿಲ್ದಂಗೆ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಇದೆ ಕಾರ್ನ್ಫ್ಲೋರ್ ಸ್ಲರಿ. ಇದನ್ನು ಮಿಕ್ಸ್ ಮಾಡೋದ್ರಿಂದ ನಮ್ಮ ಟೊಮ್ಯಾಟೊ ಸೂಪಿಗೆ ಥಿಕ್ನೆಸ್ ಬರುತ್ತೆ. ಈಗ ಫಿಲ್ಟರ್ ಮಾಡಿ ಇಟ್ಕೊಂಡಿರುವಂತಹ ಸೂಪಿಗೆ ಪೆಪ್ಪರ್ ಪೌಡರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಹಾಗೆ ಸ್ವಲ್ಪ ಸಕ್ಕರೆ. ಇದೆಲ್ಲದನ್ನು ಹಾಕಿಬಿಟ್ಟು ನಾವು ಈ ಸೂಪನ್ನು ಚೆನ್ನಾಗಿ ಕುದಿಯಲು ಬಿಡಬೇಕಾಗತ್ತೆ. ಇದು ಕುದಿ ಬಂದ ಮೇಲೆ ನಾವು ಪ್ರಿಪೇರ್ ಮಾಡಿಟ್ಕೊಂಡಿರುವಂತಹ ಕಾರ್ನ್ಫ್ಲೋರ್ ಸ್ಲರಿ ಇರುತ್ತಲ್ಲ, ಅದನ್ನು ಕೂಡ ಹಾಕಿಬಿಟ್ಟು ಮತ್ತೆ ನಾವು ಟೊಮೆಟೊ ಸೂಪನ್ನು ಕುದಿಯಲು ಬಿಡಬೇಕಾಗತ್ತೆ. ಇದು ಚೆನ್ನಾಗಿ ಕುದ್ದ ಮೇಲೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಾಗೆ ಕೊನೆಯಲ್ಲಿ ಕರೆದಿರುವಂತಹ ಬ್ರೆಡ್ ಅಥವಾ ರಸ್ಕ್ ಯಾವುದನ್ನು ಬೇಕಾದರೂ ನೀವು ಆ್ಯಡ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಂತರ ಪೆಪ್ಪರ್ ಪೌಡರನ್ನು ಒಂದು ಸ್ವಲ್ಪ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅಲ್ಲಿಗೆ ನಮ್ಮ ರೆಸ್ಟೋರೆಂಟ್ ಸ್ಟೈಲ್ ಟೊಮ್ಯಾಟೊ ಸೂಪ್ ಸವಿಯಲು ಸಿದ್ಧವಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಾಗೆ ಗಂಟ್ಲಿಗೂ ಅಷ್ಟೇ ತುಂಬಾ ಹಿತಕರವಾಗಿರುತ್ತೆ. ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.